ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ. ಸ್ನೇಹಿತರೆ, ನಾವು ಈಗಾಗಲೇ SSLCಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಇದ್ದೀವಿ. ಅದು ಸೀರಿಯಲ್ ಆಗಿ ಬರ್ತಾ ಇದ್ವಿ. ಫಸ್ಟ್ ಯೂನಿಟ್ ಅನ್ನು ನೋಡಿದ್ವಿ. ಯಾವುದು ಅಂತಂದ್ರೆ ವಾಸ್ತವ ಸಂಖ್ಯೆಗಳು, ನಂತರ ಬಹುಪದೋಕ್ತಿ, ನಂತರ ಸಮಾಂತರ ಶ್ರೇಣಿಗಳನ್ನು ನೋಡಿದ್ವಿ. ಇವತ್ತು ನಾನು ತಗೊಂಡು ಬಂದಿರತಕ್ಕಂತ ಒಂದು ಸಬ್ಜೆಕ್ಟ್ ವಿಷಯ ಯಾವುದು ಅಂತಂದ್ರೆ ಗಣಿತ ವಿಷಯದೊಳಗಡೆ ಮೂರನೇ ಚಾಪ್ಟರ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತಕ್ಕಂಥದ್ದನ್ನು ನಾನು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಸೊ ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳು ಯಾವ ತರನಾಗಿರ್ತವೆ. ಸೊ ನಾವು ಯಾವ ತರನಾಗಿ ಈ ಚರಾಕ್ಷರಗಳ ಜೋಡಿ ಅಂದ್ರೆ ಎರಡು ಚರಾಕ್ಷರಗಳು ಇರಬೇಕು. ಸೊ ಎರಡು ಚರಾಕ್ಷರಗಳು ಇರಬೇಕು ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ax ಪ್ಲಸ್ by ಪ್ಲಸ್ c. ಸೊ ಇದನ್ನ a1 ಅಂತ ಕರೆಯೋಣ, ಇದನ್ನ b1 ಅಂತ ಕರೆಯೋಣ, ಇಸ್ ಈಕ್ವಲ್ ಟು 0. ಇಲ್ಲಿ a2x ಪ್ಲಸ್ b2y ಪ್ಲಸ್ c2. ಸೊ ಎರಡು ಸಮೀಕರಣಗಳು ಇರಬೇಕು, ಚರಾಕ್ಷರಗಳು ಎರಡು ಇರಬೇಕು. ಇಲ್ಲಿ ಯಾವ ಎರಡು ಚರಾಕ್ಷರಗಳಿದಾವೆ ಅಂತಂದ್ರೆ ನೋಡಿ, ಇಲ್ಲಿ ಯಾವ ಎರಡು ಚರಾಕ್ಷರಗಳಿದಾವೆ ಅಂದ್ರೆ ಒಂದು x ಚರಾಕ್ಷರ ಇದೆ, ಒಂದು y ಚರಾಕ್ಷರ ಇದೆ. ಇದು ಸಮೀಕರಣ ಒಂದು. ಇಲ್ಲಿ ಒಂದಿದೆ, ಒಂದು x ಚರಾಕ್ಷರ ಇದೆ, ಇನ್ನೊಂದು ಏನಿದೆ y ಚರಾಕ್ಷರ ಇದೆ. ಸೊ ಇದನ್ನ ಸಮೀಕರಣ ಎರಡು ಅಂತ ಕರಿಬಹುದು. ಅಂದ್ರೆ ಎರಡು ಚರಾಕ್ಷರ ಸಮೀಕರಣಗಳನ್ನು ಕೊಟ್ಟಾಗ ನಾವು ಯಾವ ತರನಾಗಿ ಈ ನಕ್ಷೆಯ ವಿಧಾನದಿಂದ ಅಥವಾ ಆದೇಶ ವಿಧಾನದಿಂದ ಅಥವಾ ವರ್ಜಿಸುವ ವಿಧಾನದಿಂದ ಅಥವಾ ಓರೆ ಗುಣಾಕಾರ ವಿಧಾನದಿಂದ ನಾವು ಸಮಸ್ಯೆಗಳನ್ನ ಬಿಡಿಸಬಹುದು. ಯಾವ್ಯಾವ ವಿಧಾನ ಅಂತಂದ್ರೆ ನೋಡಿ, ಒಂದನೇದು ಗ್ರಾಫ್ ಮುಖಾಂತರ ನಕ್ಷೆಯ ವಿಧಾನ ಅಥವಾ ಆದೇಶ ವಿಧಾನ ಅಥವಾ ವರ್ಜಿಸುವ ವಿಧಾನ ಅಥವಾ ಓರೆ ಗುಣಾಕಾರ. ಈ ನಾಲ್ಕು ವಿಧಾನಗಳಲ್ಲಿ ಯಾವುದಾದರೂ ಒಂದು ವಿಧಾನದ ಮುಖಾಂತರ ನಾವು x ಮತ್ತು y ಬೆಲೆಗಳನ್ನ ಸಲೀಸಾಗಿ ಕಂಡುಹಿಡಿಬಹುದು. ಈಗ ನಮ್ಮ ಪರೀಕ್ಷಾ ದೃಷ್ಟಿಯನ್ನ ಇಟ್ಟುಕೊಂಡ್ರೆ ಈ ಗ್ರಾಫ್ ಅನ್ನೋದು, ಸೊ ಗ್ರಾಫ್ ಅನ್ನೋದು ಏನಾಗುತ್ತೆ ಅಂತಂದ್ರೆ 4 ಅಂಕಗಳಿಗೆ ಕೇಳತಕ್ಕಂತ ಪ್ರಶ್ನೆ. ಸೊ ಗ್ರಾಫ್ ಈ ನಕ್ಷಾ ವಿಧಾನದಿಂದ ಕಂಪಲ್ಸರಿ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ. ಯಾವುದು ಅಂತಂದ್ರೆ ಗ್ರಾಫ್ ಮೇಲೆ. ನೆಕ್ಸ್ಟ್ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂಡ್ ಎಲಿಮಿನೇಷನ್ ಮೆಥಡ್ ಅಂತ ಕೇಳ್ತಾರೆ. ಸೊ ಈ ಎರಡರೊಳಗಡೆ ಒಂದು ಕ್ವಶನ್ ಈ ಗ್ರಾಫ್ ವಿಧಾನ ಅಥವಾ ವರ್ಜಿಸುವ ವಿಧಾನದ ಆಧಾರದ ಮೇಲೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ, ಮೊದಲು 2 ಮಾರ್ಕ್ಸಿಗೆ ಕೇಳ್ತಿದ್ರು, ಈ ಸಾರಿ 3 ಮಾರ್ಕ್ಸಿಗೆ ಬರುವ ಸಂಭವನೂ ಇದೆ. ಸೊ ಆದೇಶ ವಿಧಾನ, ವರ್ಜಿಸುವ ವಿಧಾನ ಇದು ಫಿಕ್ಸ್ ಕ್ವಶನ್ ಇದೆ. ಆದೇಶ ವಿಧಾನದ ಮುಖಾಂತರವಾಗಿ ಪ್ರಶ್ನೆಗಳನ್ನು ಕೇಳೋದು ಇದು ಫಿಕ್ಸ್, 2 ಮಾರ್ಕ್ಸಿಗೆ ಬರ್ತಕ್ಕಂತ ಪ್ರಶ್ನೆ ಅಥವಾ 3 ಮಾರ್ಕ್ಸಿಗೆ ಕೇಳಬಹುದು. ಇದು ನಕ್ಷೆಯ ವಿಧಾನದ ಮುಖಾಂತರ ಗ್ರಾಫ್ ಅನ್ನು ಬಿಡಿಸೋದು ಎಷ್ಟು ಮಾರ್ಕ್ಸ್ ಅಂದ್ರೆ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇದೆ. ಸೊ ಓರೆ ಗುಣಾಕಾರ ಈ ಸದ್ದ ಏನಾಗಿದೆ ಅಂದ್ರೆ ಸಿಲೆಬಸ್ ನಿಂದ ಇದನ್ನು ತೆಗೆದುಹಾಕಲಾಗಿದೆ. ಹಾಗಾದ್ರೆ ನಾವು ಈಗ ನೋಡೋಣ, ಯಾವುದನ್ನ ಎರಡು ಸಮೀಕರಣಗಳನ್ನ ಕೊಟ್ಟಾಗ, ಎರಡು ಚರಾಕ್ಷರಗಳ ಜೋಡಿಗಳನ್ನ ಕೊಟ್ಟಾಗ ನಾವು ಅದನ್ನ ಯಾವ ತರ ಪರಿಹಾರವನ್ನ ಬಿಡಿಸಬಹುದು ಅನ್ನೋದು ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಆಗಿ ಒಂದು ನೋಡಿ, ಈಗ ಫಾರ್ ಎಕ್ಸಾಂಪಲ್ 2x ಪ್ಲಸ್ 3y ಪ್ಲಸ್ 10 ಈಸ್ ಈಕ್ವಲ್ ಟು 0 ಇದೆ. ಇನ್ನೂ ಒಂದು ಸಮೀಕರಣವನ್ನು ನೋಡಿದಾಗ 3x ಪ್ಲಸ್ 7y ಪ್ಲಸ್ 15 ಈಸ್ ಈಕ್ವಲ್ ಟು 0 ಇದೆ. ಇಲ್ಲಿ ನಾವು ಏನ್ ಮಾಡಬೇಕು ಅಂತಂದ್ರೆ ಮೊದಲು a1 a2 b1 b2 ಇವುಗಳನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಇರ್ತಕ್ಕಂತ ಪ್ರಶ್ನೆಯನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ನಾವು ಪಾಯಿಂಟ್ ಅನ್ನ ನೋಡ್ತಾ ಹೋಗೋಣ.
ಇದಕ್ಕೇನಂತ ಕರಿತೀವಿ ಅಂತಂದ್ರೆ A1 ಅಂತ ಕರಿತೀವಿ. ಎಕ್ಸದ ಚರಾಕ್ಷರವನ್ನ, ಎಕ್ಸದ ಸಹಗುಣಕವನ್ನ, ಎಕ್ಸದ ಸಹಗುಣಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಎ ಅಂತ ಕರಿತೀವಿ. ನೋಡಿ, ಎಕ್ಸ್ ನ ಸಹಗುಣಕ, ಒಂದನೇ ಸಮೀಕರಣದ ಎಕ್ಸ್ ನ ಸಹಗುಣಕವನ್ನ ನಾವೇನು ಕರಿತೀವಿ ಅಂದ್ರೆ A1 ಅಂತ ಕರೆಯೋಣ. ಒಂದನೇ ಸಮೀಕರಣ. ಸೊ ಎರಡನೇ ಸಮೀಕರಣದ ಎಕ್ಸ್ ನ ಸಹಗುಣಕವನ್ನ ನಾವೇನಂತ ಕರೆಯೋಣ ಅಂತಂದ್ರೆ A2 ಅಂತ ಕರೆಯೋಣ. ಅದೇ ತರನಾಗಿ ಇದು A2 ಆಯ್ತು. ನೆಕ್ಸ್ಟ್ ಇದು ಏನಾಗುತ್ತೆ ಅಂದ್ರೆ y ನ ಸಹಗುಣಕವನ್ನ, ಒಂದನೇ ಸಮೀಕರಣದ y ನ ಸಹಗುಣಕವನ್ನ ಏನಂತ ಕರೆಯೋಣ B1 ಅಂತ ಕರೆಯೋಣ. ಎರಡನೇ ಸಮೀಕರಣದ y ನ ಸಹಗುಣಕವನ್ನ ಏನಂತ ಕರೆಯೋಣ B2 ಅಂತ ಕರೆಯೋಣ. ಸೊ ನೋಡಿ, ಇದನ್ನ B1 ಅಂತ ಕರಿತೀವಿ. 7 ಅನ್ನೋದು ಏನಂತ ಕರಿತೀವಿ ಅಂತಂದ್ರೆ B2 ಅಂತ ಕರಿತೀವಿ. ಹಾಗಾದ್ರೆ ಇದು ಏನು ಅಂತಂದ್ರೆ ಸ್ಥಿರಾಂಕ, ಸ್ಥಿರಾಂಕ ಇದನ್ನ ಏನಂತ ಕರಿತೀವಿ ಸ್ಥಿರಾಂಕ, ಸ್ಥಿರ ಸಂಖ್ಯೆ ಅಂತ ಕರಿತೀವಿ. ಇದಕ್ಕೆ C1 ಅಂತ ಕರೆಯೋಣ, ಇದನ್ನ C2 ಅಂತ ಕರೆಯೋಣ. ಸೊ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಪರಿಹಾರ ಮಾರ್ಗಗಳು. ಸೊ ಈ ಬೆಲೆಗಳು ನಾವು A1 A2 B1 B2 C1 C2 ಅನ್ನ ಕಂಡುಹಿಡಿದಾಗ ಯಾವ ರೀತಿ, ಯಾವ ಒಂದು ಸಮೀಕರಣ ಪರಿಹಾರವನ್ನ ಹೊಂದಿದೆ, ಯಾವ ಸಮೀಕರಣ ಸ್ಥಿರ ಜೋಡಿಯನ್ನ ಹೊಂದಿದೆ, ಯಾವ ಸಮೀಕರಣ ಅಸ್ಥಿರ ಜೋಡಿಯನ್ನ ಹೊಂದಿದೆ, ಅಥವಾ ಯಾವ ಸಮೀಕರಣ ಅವಲಂಬಿತವಾಗಿದೆ. ಮತ್ತು ನಕ್ಷಾ ವಿಧಾನದ ಮುಖಾಂತರ ಬಂದ್ರೆ ಕೊಟ್ಟಿರ್ತಕ್ಕಂಥ ಸಮೀಕರಣ ಯಾವ ತರನಾಗಿ ಗ್ರಾಫ್ ಬರುತ್ತೆ ಅಂದ್ರೆ ಏನು ಗ್ರಾಫ್ ಛೇದಿಸುತ್ತದೆಯೋ ಅಥವಾ ಸಮಾಂತರವಾಗಿದೆಯೋ ಅಥವಾ ಐಕ್ಯಗೊಳ್ಳುತ್ತದೆಯೋ, ಮೂರು ರೀತಿಯಲ್ಲಿ ಗ್ರಾಫ್ಗಳು ಬರುತ್ತವೆ. ಅವುಗಳನ್ನ ನೋಡೋಣ. ಸೊ ನಮಗೀಗ ಗೊತ್ತಾಯ್ತು, ಎಕ್ಸ್ ನ ಸಹಗುಣಕವನ್ನ ಎ ಅಂತ ಕರಿದೀವಿ, y ನ ಸಹಗುಣಕವನ್ನ ಬಿ ಅಂತ ಕರಿದೀವಿ. ಯಾವುದೇ ಚರಾಕ್ಷರಗಳಿಲ್ಲದ ಸಂಖ್ಯೆಯನ್ನ ಏನಂತ ಕರಿತೀವಿ ಸ್ಥಿರ ಸಂಖ್ಯೆ, ಸ್ಥಿರಾಂಕ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದನ್ನು ನಾವು ಯಾವ ರೀತಿ ಬರ್ಕೋಬಹುದು ಅಂದ್ರೆ A1 by A2 ಅಂತ ಬರ್ಕೋಬಹುದು. ಸೊ A1 by A1 ಎಷ್ಟಿದೆ ಅಂದ್ರೆ 2 ಇದೆ, A2 ಎಷ್ಟಿದೆ ಅಂತಂದ್ರೆ 3 ಇದೆ. A1 by A2 is equal to 2 by 3. ನೆಕ್ಸ್ಟ್ B1 by B2 ಅಂತ ಬರ್ಕೋಬಹುದು. B1 ಎಷ್ಟಿದೆ ಅಂದ್ರೆ 3 ಇದೆ, B2 ಎಷ್ಟಿದೆ ಅಂದ್ರೆ 7 ಇದೆ. ಅದೇ ತರನಾಗಿ C1 by C2, C1 ಎಷ್ಟಿದೆ ಅಂದ್ರೆ 10 ಇದೆ, C2 ಎಷ್ಟಿದೆ ಅಂದ್ರೆ 15 ಇದೆ. ಇವಾಗ ನಾವು ಇವುಗಳನ್ನ ಕಂಪೇರ್ ಮಾಡಿದ್ರೆ ನೋಡಿ, A1 by A2 ಏನು ಬೆಲೆ ಬಂದಿದೆ, B1 by B2 ಸೇಮ್ ಬಂದಿದೆಯಾ? ಇಲ್ಲ. ಹಾಗಾದ್ರೆ ಇದನ್ನ ನಾವೇನು ಕನ್ಸಿಡರ್ ಮಾಡಬಹುದು, A1 by A2 is not equal to B1 by B2 ಈ ತರನಾಗಿ ಬರೀಬಹುದು. ಹಾಗಾದ್ರೆ ಹಿಂಗ್ ಬಂದಿರ್ತಕ್ಕಂಥ ಸಮೀಕರಣಕ್ಕೆ ನಾವು ಏನನ್ನ ಕರಿಬೇಕು, ಅಥವಾ ಈ ತರ ಇರ್ತಕ್ಕಂಥ ಸಮೀಕರಣದ ಗ್ರಾಫ್ ಯಾವ ತರನಾಗಿ ಬರುತ್ತೆ. ಸೊ ಇದು ಮೇನ್ ಪಾಯಿಂಟ್ ಆಗಿರೋದು. ಹಾಗಾದ್ರೆ ನೋಡಿ ಯಾವ ತರನಾಗಿ ಗ್ರಾಫ್ಗಳು ಬರ್ತವೆ ಅಂತಂದ್ರೆ, ನಮ್ಮ ಈ ಒಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಸ್ಥಿರ ಜೋಡಿ, ಅಸ್ಥಿರ ಜೋಡಿ ಮತ್ತು ಅವಲಂಬಿತ ಜೋಡಿಗಳು ಅಂತ ಬರ್ತವೆ. ಸೊ ಸ್ಥಿರ ಜೋಡಿ ಅಂತ ಯಾವುದು ಕರಿತೀವಿ ಅಂತಂದ್ರೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಒಂದೇ ಒಂದು ಪರಿಹಾರವನ್ನ ಹೊಂದಿದ್ದರೆ, ನೋಡಿ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಒಂದೇ ಒಂದು ಪರಿಹಾರವನ್ನ ಹೊಂದಿದ್ದರೆ ಅಂತಹ ರೇಖಾತ್ಮಕ ಸಮೀಕರಣವನ್ನ ಏನಂತ ಕರಿತೀವಿ ಅಂತಂದ್ರೆ ಸ್ಥಿರ ಜೋಡಿ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಸ್ಥಿರ ಜೋಡಿ ಅಂದ್ರೆ ಸ್ಥಿರ ಜೋಡಿ ಇದ್ರೆ ಪರಿಹಾರಗಳ ಸಂಖ್ಯೆ ಎಷ್ಟಿರಬೇಕು? ಒಂದಿರಬೇಕು. ನೆಕ್ಸ್ಟ್ ಅಸ್ಥಿರ ಜೋಡಿ ಅಂದ್ರೆ ಯಾವುದೇ ಪರಿಹಾರ ಇಲ್ಲದೆ ಇರ್ತಕ್ಕಂಥದ್ದು, ಅಂದ್ರೆ ಇದಕ್ಕೆ ಪರಿಹಾರಗಳೇ ಇಲ್ಲ, ಯಾವುದು ಪರಿಹಾರವನ್ನ ಹೊಂದಿಲ್ಲ ಅದನ್ನ ಏನಂತ ಕರೀತಾರೆ ಅಂತಂದ್ರೆ ಅಸ್ಥಿರ ಜೋಡಿ ಅಂತ ಕರಿತೀವಿ. ಹಾಗಾದ್ರೆ ಅವಲಂಬಿತ ಜೋಡಿ ಅಂದ್ರೆ ಒಂದು ಜೊತೆ ರೇಖಾತ್ಮಕ ಸಮೀಕರಣದ ಬೆಲೆಗಳು ಸಮನಾಗಿದ್ದರೆ ಏನಾಗಿರಬೇಕು? ಸಮೀಕರಣದ ಬೆಲೆಗಳು ಸಮನಾಗಿದ್ದರೆ ಅವುಗಳಿಗೆ ಅಪರಿಮಿತ ವಿಭಿನ್ನ ಸಾಮಾನ್ಯ ಪರಿಹಾರಗಳಿರ್ತವೆ. ಅಂದ್ರೆ ಇವು ಅವಲಂಬನೆಯಾಗಿ
ಪರಿಹಾರವನ್ನ ಕೊಡ್ತಕ್ಕಂಥವು. ಸೊ ಅವಲಂಬಿತ ಜೋಡಿ ಅಂತ ಹೇಳಿ ಕರಿತೀವಿ. ಸೊ ಇದು ಇನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡಬೇಕು ಅಂತಂದ್ರೆ ಸಮೀಕರಣಗಳನ್ನ ತೆಗೆದುಕೊಳ್ಳೋಣ. ಸೊ ಸಮೀಕರಣಗಳ ಆಧಾರದ ಮೇಲ್ಭಾಗದಲ್ಲಿ ನಾವು ಇವುಗಳನ್ನ ಈಸಿಯಾಗಿ ಬಿಡಿಸಬಹುದು. ಸೊ ಯಾವ ತರನಾಗಿ ಅಂತಂದ್ರೆ ನೋಡಿ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬೆಲೆಯನ್ನ ಕೊಡ್ತಾರೆ A1 ಅಥವಾ ಈಗಾಗಲೇ ನಾವು ತಗೊಂಡಿದ್ದ ಹಾಗೆ ಯಾವ ತರನಾಗಿ ಅಂತಂದ್ರೆ ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ತಗೊಳ್ಳೋಣ. ಸೊ ಯಾವುದು ನೋಡಿ, 7x ಇದೆ ಪ್ಲಸ್ 9y ಇದೆ ಪ್ಲಸ್ 10 ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ 14x ಇದೆ, 18y ಇದೆ ಪ್ಲಸ್ 20 ಇದೆ ಅಂತ ಅನ್ಕೊಳ್ಳೋಣ. ಇವು ಎರಡು ಸಮೀಕರಣಗಳಿದ್ದಾವೆ, ಎರಡು ಚರಾಕ್ಷರಗಳು ಇದ್ದಾವೆ. ಎರಡು ಚರಾಕ್ಷರ ಮತ್ತು ಸಮೀಕರಣಗಳು ಕೊಟ್ಟಾಗ ಯಾವ ರೀತಿ ಪರಿಹಾರವನ್ನು ನಾವು ನೋಡ್ತೀವಿ ಅಂತಂದ್ರೆ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಇಲ್ಲಿ a ಅಂದ್ರೆ ಯಾವುದು 7, a2 ಅಂದ್ರೆ ಯಾವುದು 14 is equal to b ಅಂದ್ರೆ ಯಾವುದು 9, b2 ಅಂದ್ರೆ ಯಾವುದು 18 is equal to c1 ಅಂದ್ರೆ ಯಾವುದು 10, c2 ಅಂದ್ರೆ ಯಾವುದು 20. ನೋಡಿ, ಇದು a1, ಇದು b1, ಇದು c1, ಇದನ್ನ a2, b2, c2 ಇವು ಎಲ್ಲವನ್ನ ಕಟ್ ಮಾಡಿದಾಗ ಉತ್ತರ ಏನ್ ಬರುತ್ತೆ 1/2. ಸೊ 1/2, ಸೊ 1/2 ಅಂದ್ರೆ ಈ ಸಮೀಕರಣವನ್ನು ನಾವು ಏನಂತ ಕರೀಬಹುದು, a1/a2 is equal to b1/b2 is equal to c1/c2. ಈ ತರನಾಗಿದ್ದಾಗ ನೋಡಿ, a1/a2 b1/b2 ಮತ್ತು c1/c2 ಸಮೀಕರಣ ಬಂದಾಗ ಯಾವ ತರದ ಗ್ರಾಫ್ ಬರುತ್ತೆ, ಇದು ಸ್ಥಿರ ಜೋಡಿನೋ ಅಥವಾ ಅಸ್ಥಿರ ಜೋಡಿನೋ, ಇದು ಬೀಜಗಣಿತೀಯವಾಗಿ ನಾವು ಯಾವ ತರ ಇದನ್ನ ಬರೀಬಹುದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಎಕ್ಸಾಂಪಲ್ ಅನ್ನ ನಾವು ನೋಡುವುದಾದ್ರೆ ನೋಡಿ, ಸಮೀಕರಣದ ಒಂದು ಚಾರ್ಟ್ ಅನ್ನು ನಾನು ತಗೊಂಡಿದ್ದೀನಿ. ಅನುಪಾತಗಳು ಈಗಾಗಲೇ ಬಿಡಿಸಿದ ಹಾಗೆ ಅನುಪಾತಗಳ ಹೋಲಿಕೆ ನಕ್ಷೆಯಲ್ಲಿ ಪ್ರತಿನಿಧಿಸುವಾಗ ಯಾವ ತರನಾಗಿ ಬರುತ್ತೆ, ಬೀಜಗಣಿತೀಯವಾಗಿ ಪರಿಹಾರಗಳು ಎಷ್ಟು ಹೊಂದಿದಾವೆ ಮತ್ತು ಇದರ ಸ್ಥಿರತೆ ಹೇಗಿದೆ. ಒಂದು ವೇಳೆ ಕೊಟ್ಟಿರ್ತಕ್ಕಂತ ಸಮೀಕರಣ ಏನಾದರೂ ಅಂದ್ರೆ ಯಾವ ತರನಾಗಿ ಸಮೀಕರಣ ಕೊಡಬಹುದು ಅವರು ಅಂತಂದ್ರೆ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಇಲ್ಲಿ ನೋಡಿ, ಒಂದು ಸಮೀಕರಣವನ್ನ ಅವರು ಬರೀಬಹುದು. ಯಾವ ತರನಾಗಿ ಬರೀಬಹುದು, ಸೊ 3x plus 4y plus 7 is equal to 0, 4x plus 7y plus 14 is equal to 0. ಸೊ ಇದನ್ನ a1 ತಿಳ್ಕೊಂಡ್ರೆ ಯಾವುದು 3 a1 ತಿಳ್ಕೊಂಡ್ರೆ 4 ಏನಾಗುತ್ತೆ a2 ಆಗುತ್ತೆ. ಸೊ a1/a2 is equal to b1/b2 ಆಗಿದೆಯಾ, ಇಲ್ಲ. ಸೊ ಯಾಕಂದ್ರೆ a1/a2 ಎಷ್ಟಿದೆ ನೋಡಿ, a1/a2 ಎಷ್ಟಿದೆ 3/4 ಇದೆ, b1/b2 ಎಷ್ಟಿದೆ 4/7 ಇದೆ. ಸೊ ಇದನ್ನ ನಾವು ಯಾವ ತರನಾಗಿ ಬರೀಬಹುದು, a1/a2 is not equal to b1/b2 ಅಂತ ಬರೀಬಹುದು. ಹಾಗಾದ್ರೆ ನಮ್ಮ ನಕ್ಷೆಯಲ್ಲಿ ಗ್ರಾಫ್ ಯಾವ ತರನಾಗಿ ಬರುತ್ತೆ ಅಂತಂದ್ರೆ ಇದೊಂದು ಗ್ರಾಫ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದು x ಡ್ಯಾಶ್ ಅಂತ ತಿಳ್ಕೊಳ್ಳೋಣ, ಇದು y ಡ್ಯಾಶ್ ಅಂತ ತಿಳ್ಕೊಳ್ಳೋಣ. ಈ ಗ್ರಾಫ್ ಯಾವ ತರನಾಗಿ ಅಂದ್ರೆ ಎಲ್ಲರ ಒಂದು ಭಾಗದೊಳಗಡೆ ಏನಾಗುತ್ತೆ, ಅದು ಛೇದಿಸುತ್ತೆ. ಸೊ ಈ ತರನಾಗಿ ಪರಸ್ಪರ ಎರಡು ಸರಳ ರೇಖೆಗಳು ಏನಾಗುತ್ತೆ, ಒಂದು ಬಿಂದುವಿನಲ್ಲಿ ಛೇದಿಸುವಿಕೆಯ ಒಂದು ನಕ್ಷೆ ಇಲ್ಲಿ ಉಂಟಾಗುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರಗಳು, ಅನನ್ಯ ಪರಿಹಾರಗಳಿದಾವೆ. ಇದಕ್ಕೆ ಅನನ್ಯ ಬಿಡಿಸಬಹುದು ಈ ಪ್ರಶ್ನೆಯನ್ನು. ಜೋಡಿ ಯಾವುದು ಅಂತಂದ್ರೆ ಇದನ್ನ ಸ್ಥಿರ ಜೋಡಿ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಬರೋಣ. ಸೆಕೆಂಡ್ ಒನ್, a1/a2 is equal to b1/b2 is equal to c1/c2 ಅಂದ್ರೆ 3 ಈಗಾಗಲೇ ಬಿಡಿಸಿದ್ವಿ ನೋಡಿ. ಎಲ್ಲಿ ಅಂತಂದ್ರೆ ಇಲ್ಲಿ ನೋಡಿ, a1/a2
b1 by b2 is equal to c1 by c2. ಎಕ್ಸಾಂಪಲ್ ಅನ್ನು ತಗೊಂಡ್ರೆ 7x plus 9y plus 10 is equal to 0, 14x plus 18y plus 20 is equal to 0. ಇವು a1 by a2 ಅನ್ನು ನೋಡಿದಾಗ ಇದನ್ನು ಕಟ್ ಮಾಡಿದ್ರೆ ಸೇಮ್ ಬೆಲೆಗಳು ಬಂದಿದ್ದಾವೆ. ಹಾಗಾದ್ರೆ ಇದು ಯಾವ ತರನಾಗಿರ್ತಕ್ಕಂತ ಗ್ರಾಫ್ ಅನ್ನ ಉಂಟು ಮಾಡುತ್ತೆ ಅಂತಂದ್ರೆ, ಇದು ಯಾವ ತರನಾದ ಗ್ರಾಫ್ ಅನ್ನು ಉಂಟು ಮಾಡುತ್ತೆ ಅಂತಂದ್ರೆ ನೋಡಿ, ಆಲ್ರೆಡಿ ಒಂದು ಗ್ರಾಫ್ ಇದೆ. ಈ ಗ್ರಾಫದ ಮೇಲೆ ಎಲ್ಲೋ ಒಂದು ಕಡೆ ಗ್ರಾಫ್ ಬಂದಾಗ ಇದೇ ಗ್ರಾಫಿನ ಮೇಲೆ ಇನ್ನ ಒಂದು ಏನಾಗುತ್ತೆ ಅಂತಂದ್ರೆ ಗ್ರಾಫ್ ಬರುತ್ತೆ. ಸೊ ಪರಸ್ಪರ ಒಂದಕ್ಕೊಂದು ಏನಾಗುತ್ತೆ, ಐಕ್ಯವಾಗುತ್ತೆ. ಎಲ್ಲ ಡಾಟಾಗಳು ಏನಾಗುತ್ತೆ, ಸೇಮ್ ಬರುತ್ತೆ. ಆದ್ರೆ ಇದು ಪರಿಹಾರವನ್ನ ಬಿಡಿಸಲು ಸಾಧ್ಯವಿರಂಗಿಲ್ಲ. ಆದ್ರೆ ಇದು ಯಾಕೆ ಅಂತಂದ್ರೆ ಇದು ಅವಲಂಬಿತವಾಗಿರ್ತಕ್ಕಂತ ಒಂದು ಜೋಡಿಯಾಗಿದೆ. ಇಲ್ಲಿ ಬೀಜಗಣಿತೀಯವಾಗಿ ನಾವು ನೋಡುವುದಾದ್ರೆ ಎಷ್ಟು ಪರಿಹಾರಗಳನ್ನ ಇದು ಹೊಂದಿದೆ, ಅಪರಿಮಿತ ಪರಿಹಾರಗಳನ್ನ ಇದು ಹೊಂದಿದೆ. ಇವೆಲ್ಲವುಗಳು ಇದರ ಆಧಾರದ ಮೇಲೆ ಒಂದು ಮಾರ್ಕ್ಸಿಗೆ ಒಂದು ಪ್ರಶ್ನೆಯನ್ನ ಕೇಳಬಹುದು. ಮ್ಯಾಕ್ಸಿಮಮ್ ಇದರ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಥರ್ಡ್ ಪಾಯಿಂಟ್ ಅನ್ನ ನೋಡುವುದಾದ್ರೆ a1 by a2 is not equal to b1 by b2 is not equal to c1 by c2. ಸೊ ಎಕ್ಸಾಂಪಲ್ ಅನ್ನ ನಾವು ನೋಡುವುದಾದ್ರೆ ಯಾವ ತರನಾಗಿ ಎಕ್ಸಾಂಪಲ್ ಇದು ಕೊಡಬಹುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, 5x plus 6y plus 7 is equal to 0. ಇದಕ್ಕೆ 10x plus 12y plus 18 is equal to 0. ಇವಾಗ ನೋಡಿ, a1 ಎಷ್ಟಿದೆ, 5 ಇದೆ, a2 ಎಷ್ಟಿದೆ, 10 ಇದೆ. ಹಾಗಾದ್ರೆ 5 by n ಬರೆಯೋಣ, 10 ಬರೆಯೋಣ, is equal to b1 by b2 ಅಂತ ನೋಡಿದ್ರೆ 6 by 12 ಇದೆ. c1 by c2 ನೋಡಿದ್ರೆ 7 by 18 ಇದೆ. ಇವೆರಡು ನೋಡಿ, 5 1s 5 2s 1 by 2, then 6 1s 6 2s 1 by 2, then 7 ಟೇಬಲ್ ಹೋಗಲ್ಲ. ಸೊ ಆಸ್ ಇಟ್ ಈಸ್ ನಂಬರ್ ಅನ್ನ ಬರೀತೀವಿ. ಇವಾಗ 1 by 2 1 by 2 ಸೇಮ್ ಇದೆ. ಸೊ ಇಲ್ಲಿ a1 by a2 is equal to b1 by b2 but not equal to c1 by c2. ಅಂದ್ರೆ a1 by a2 ಮತ್ತು b1 by b2 ಬೆಲೆಗಳು ಏನಾಗಿದಾವೆ ಅಂತಂದ್ರೆ ಸೇಮ್ ಬಂದಿದೆ. a1 by a2 ಮತ್ತು b1 by b2 ಬೆಲೆಗಳು ಸೇಮ್ ಬಂದಿವೆ, ಬಟ್ c1 by c2 ಬೆಲೆ ಏನಾಗಿದೆ ಅಂತಂದ್ರೆ ಬೇರೆ ಬಂದಿದೆ. ಹಾಗಾಗಿ ಇದು ಏನಂತ ಕರಿತೀವಿ ಅಂತಂದ್ರೆ, ಇಲ್ಲಿ ಗ್ರಾಫ್ ಯಾವ ತರನಾಗಿ ಬರುತ್ತೆ ಅಂದ್ರೆ ಎರಡೂ ರೇಖೆಗಳು ಏನಾಗುತ್ತೆ, ಸಮಾಂತರವಾಗಿ ಗ್ರಾಫ್ ನಲ್ಲಿ ಕಂಡು ಬರುತ್ತೆ. ನೋಡಿ, a1 by a2 is not equal to b1 by b2 ಅಂತ ಬಂದ್ರೆ ಅದು ಛೇದಿಸುವಿಕೆ ಅಂತ ಬರುತ್ತೆ, ಕೋ ಇನ್ಸಿಡೆನ್ಸ್ ಗ್ರಾಫ್ ಬರುತ್ತೆ. ಎರಡನೇದು a1 by a2 is equal to b1 by b2 is equal to c1 by c2 ಬಂದ್ರೆ ಪರಸ್ಪರ ಒಂದರ ಮೇಲೆ ಓವರ್ಲ್ಯಾಪಿಂಗ್ ಆಗುತ್ತೆ, ಐಕ್ಯಗೊಳ್ಳುವಿಕೆ ಗ್ರಾಫ್ ಬರುತ್ತೆ. ಇದು ಅವಲಂಬಿತ ಜೋಡಿಯಾಗಿದೆ. ಆದ್ರೆ a1 by a2 is equal to b1 by b2 is not equal to c1 by c2 ದು ಪರಿಹಾರ ಏನಿದೆ, ಇದು ಸ್ಥಿರತೆ ಏನಿದೆ, ಅಸ್ಥಿರ ಜೋಡಿ ಇದೆ. ಸೊ ಅಸ್ಥಿರ ಜೋಡಿ ಇದ್ದಾಗ ಯಾವುದೇ ಪರಿಹಾರಗಳನ್ನ ಬಿಡಿಸಲು ಸಾಧ್ಯವಿಲ್ಲ. ಸೊ ಇದು ಏನಂತ ಕರಿತೀವಿ ಅಂತಂದ್ರೆ ಮೇನ್ ಪಾಯಿಂಟ್. ಸಮಸ್ಯೆಗಳನ್ನ ಬಿಡಿಸಬೇಕಾದಾಗ, ಪ್ರಾಬ್ಲಮ್ಸ್ ಗಳನ್ನ ಬಿಡಿಸಬೇಕಾದಾಗ ನಾವು ನಮ್ಮ ಮೈಂಡ್ ಸೆಟ್ ಒಳಗಡೆ ಏನ್ ಇಟ್ಕೋಬೇಕು ಅಂತಂದ್ರೆ ಸ್ನೇಹಿತರೆ, ಸೊ ಏನ್ ಇಟ್ಕೋಬೇಕು ಈ ಸದ್ದ. ಫಾರ್ ಎಕ್ಸಾಂಪಲ್ ಅಂತ ನೋಡೋದಾದ್ರೆ ನೋಡಿ, 3 ಪಾಯಿಂಟ್ ಅನ್ನ ನಾವು ಇಟ್ಕೋಬೇಕು. ಯಾವುದು, ಇನ್ ಕೇಸ್ ಏನಾದರೂ ಪ್ರಶ್ನೆ ಒಳಗಡೆ a1 by a2 is not equal to b1 by b2 ಅಂತ ಬಂದ್ರೆ ಇದಕ್ಕೆ ಏನಿದೆ, ಪರಿಹಾರವಿದೆ. ಇದು ಯಾವುದನ್ನು ಹೊಂದುತ್ತೆ ಅಂದ್ರೆ ಸ್ಥಿರ ಜೋಡಿಯನ್ನ ಹೊಂದಿದೆ, ಸ್ಥಿರತೆಯನ್ನ ಹೊಂದಿದೆ, ಸ್ಥಿರ ಜೋಡಿಯನ್ನ ಹೊಂದಿದೆ. ನೆಕ್ಸ್ಟ್ ಎರಡನೇದು a1 by a2 is equal to b1 by b2 is equal to c1 by c2. ಇದಕ್ಕೆ ಅನನ್ಯ ಪರಿಹಾರವಿದೆ, ಪರಿಹಾರ ಇದೆ. ಆದರೆ ಇದು ಕೂಡ ಒಂದು ರೀತಿಯಿಂದ ಅವಲಂಬಿತ ಸ್ಥಿರ ಜೋಡಿಯಾಗಿದೆ.
ಅದೇ ಪ್ರಶ್ನೆ a1 by a2 is equal to b1 by b2 is not equal to c1 by c2 ಬಂದ್ರೆ ಇದಕ್ಕೆ ಪರಿಹಾರವಿಲ್ಲ ಅಂದ್ರೆ ಇದು ಸ್ಥಿರ ಜೋಡಿ ಅಲ್ಲ. ಪ್ರಶ್ನೆಗಳನ್ನ ಬಿಡಿಸಬೇಕಾದಾಗ ಇವುಗಳು ಈ ಪಾಯಿಂಟ್ಸ್ ಗಳು ನೆನಪಿರಬೇಕು. ಇದಕ್ಕೆ ಗ್ರಾಫ್ ಯಾವ ತರನಾಗಿ ಬರುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಕೋಇನ್ಸಿಡೆನ್ಸ್ ಆಗುತ್ತೆ ಒಂದು ಬಿಂದುವಿನಲ್ಲಿ. ಇದಕ್ಕೆ ಗ್ರಾಫ್ ಹೆಂಗ್ ಬರುತ್ತೆ ಅಂತಂದ್ರೆ ಒಂದರ ಮೇಲೆ ನೋಡಿ, ಇದು ಗ್ರಾಫ್ ಹೆಂಗ್ ಬರುತ್ತೆ, ಒಂದರ ಮೇಲೆ ಒಂದರಂತೆ ಐಕ್ಯಗೊಳ್ಳುವಿಕೆ ಗ್ರಾಫ್ ಬರುತ್ತೆ. ಇದರ ಗ್ರಾಫ್ ಹೆಂಗ್ ಬರುತ್ತೆ ಅಂತಂದ್ರೆ ಎರಡೂ ಸಮಾಂತರವಾಗಿರ್ತಕ್ಕಂಥ ರೇಖೆಗಳನ್ನ ಇದು ಹೊಂದಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ನೋಡುವುದಾದ್ರೆ, ಅಭ್ಯಾಸದೊಳಗಡೆ ಇರತಕ್ಕಂತ ಪ್ರಶ್ನೆಗಳನ್ನ ನೋಡುವುದಾದ್ರೆ ಅವ್ರು ಏನ್ ಕೇಳಿದ್ದಾರೆ, ಕೊಟ್ಟಿರ್ತಕ್ಕಂತ ಇದು a1x divided by a2x plus b1y b2y plus c1 by c2 is equal to 0 ಆದ್ರೆ ಇದು ಛೇದಿಸುತ್ತವೆಯೇ, ಸಮಾಂತರವಾಗಿವೆಯೇ ಅಥವಾ ಐಕ್ಯಗೊಂಡಿವೆಯೇ? ಛೇದಿಸುವಿಕೆ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಛೇದಿಸುವಿಕೆ ಅಂದ್ರೆ a1 by a2 is not equal to ಏನ್ ಬರಬೇಕು, b1 by b2 ಅಂತ ಬರಬೇಕು. ಸಮಾಂತರವಾಗಿದ್ದರೆ a1 by a2 is equal to b1 by b2 is not equal to c1 by c2 ಅಂತ ಬರಬೇಕು. ಐಕ್ಯಗೊಳ್ಳುವಿಕೆ ಅಂತಂದ್ರೆ a1 by a2 is equal to b1 by b2 is equal to c1 by c2 ಅಂತ ಬರಬೇಕು. ಸೊ ಈ ತರನಾಗಿ ಬಂದ್ರೆ ಈಸಿಯಾಗಿ ನಾವೇನ್ ಮಾಡಬಹುದು ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಬಹುದು. ನೋಡಿ, ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ a ಅಂದ್ರೆ ಎಷ್ಟು ಅಂತ ನೋಡಿ. a1 ಅಂದ್ರೆ ಏನು ಇಲ್ಲ ಅಂದ್ರೆ ಎಷ್ಟು ನಂಬರ್ ಇರುತ್ತೆ, 1 ಇರುತ್ತೆ. ಸೊ ಈ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ a ಅಂತಂದ್ರೆ 1 ಅಂತ ಬರೆಯೋಣ. a2 ಅಂದ್ರೆ ಇದು a2 ಅಂದ್ರೆ ಎಷ್ಟು, 2. ಸೊ b1 ಅಂತಂದ್ರೆ 3, b2 ಅಂತಂದ್ರೆ ಎಷ್ಟು ಅಂತಂದ್ರೆ -3, c1 ಅಂದ್ರೆ 6, c2 ಅಂತಂದ್ರೆ 12. ಇದನ್ನ ನೀವು ಈ ಕಡೆ ತಗೋಬಹುದು. ಸೊ ಇವಾಗ ನೋಡಿ, ಇಲ್ಲೇ ಗೊತ್ತೇ ಆಗ್ಬಿಟ್ಟಿದೆ, a1 by a2 is equal to b1 by b2 is equal to c1 by c2 ಅನ್ನ ಕಂಪೇರ್ ಮಾಡಿದಾಗ ಇದು 1 by 2 ಬಂದಿದೆ, ಇದು 3 by -3 ಬಂದಿದೆ. 1 by 2 ಇದನ್ನ ಕಟ್ ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ. ಸೊ ಇದು 1 by 2 ಇದೆ, ಇದು 1 by 1 ಇದೆ. ಸೊ a1 by a2 is not equal to b1 by b2. ಹಾಗಾದ್ರೆ ಇದು ಸ್ಥಿರ ಜೋಡಿಯಾಗಿದೆ. ಸೊ ಅದೇ ತರನಾಗಿ ನೇರವಾಗಿ ನಾವು ಬರೆಯುವುದಾದ್ರೆ a1 by a2 ಅಂತ ಬರೆಯುವುದಾದ್ರೆ ನೋಡಿ 5 by 7, b1 by b2 ಅನ್ನ ಬರೆಯುವುದಾದ್ರೆ -4 by 6, c1 by c2 ಬರೆಯುವುದಾದ್ರೆ 8 by -9. ಯಾವ್ದಾದ್ರು ಸೇಮ್ ಇದೆಯಾ? ಸೊ ಇಲ್ಲಿ ಯಾವುದು ಸೇಮ್ ಇಲ್ಲ ಅಂತಂದ್ರೆ ಇದೇನು ಏನಾಯ್ತು, a1 by a2 is not equal to b1 by b2 ಅಂದ್ರೆ ಇದು ಕೂಡ ಸ್ಥಿರ ಜೋಡಿಯನ್ನ ಹೊಂದಿದೆ. ಸ್ಥಿರ ಜೋಡಿ ಇದ್ರೆ ಒಂದು ಪರಿಹಾರವನ್ನು ಇರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡಿದ್ರೆ ನೋಡಿ, a1 by a2 ಅಂತಂದ್ರೆ ಏನು ಬರೀತೀರಾ, 6 by 2 ಬರೀತೀರಿ. b1 by b2 ಅಂತ ಬರಿಬೇಕಾದ್ರೆ -3 by 1 ಬರೀತೀರಿ. ಇಲ್ಲಿ ಏನು ಇಲ್ಲ ಅಂದ್ರೆ ಎಷ್ಟು ಇರುತ್ತೆ, 1 ಇರುತ್ತೆ. ಸೊ c1 by c2 ಬರೆಯೋದಾದ್ರೆ 10 by 9 ಅಂತ ಬರೀತೀರಾ. ಸೊ a1 by a2 ಎಷ್ಟು, 6 by 2 ಬಂದಿದೆ. ಇದು -3 divided by -1 ಬಂದಿದೆ. ಇದು 10 by 9 ಬಂದಿದೆ. ಸೊ ಇದನ್ನ ಕಟ್ ಮಾಡಿದ್ರೆ 2 ಒಂದೇ 2 ಮೂರನೇ. ಸೊ ಇಲ್ಲಿನೂ 3 ಬಂತು, ಇಲ್ಲಿನೂ 3 ಬಂತು. ಬಟ್ ಇದಕ್ಕೆ ಏನಾಯ್ತು, 10 by 9 ಆಗಿದೆ. ಹಾಗಾದ್ರೆ ಇದು ಏನಾಯ್ತು, a1 by a2 is equal to b1 by b2. ಯಾಕಂದ್ರೆ a1 by a2 ಏನಿದೆ ಸಮ ಇದೆ. b1 by b2 ಮತ್ತು a1 by a2 ಗಳ ಬೆಲೆಗಳು ಸೇಮ್ ಬಂದಿದೆ. ಆದ್ರೆ c1 by c2 ದ ಬೆಲೆ ಏನಾಗಿದೆ, ಡಿಫರೆಂಟ್ ಬಂದಿದೆ. ಹಾಗಾದ್ರೆ ಇದು ಏನಾಯ್ತು, ಸಮಾಂತರವಾಗಿರ್ತಕ್ಕಂಥದ್ದು. ಏನಾಯ್ತದು, ಸಮಾಂತರವಾಗಿದೆ. ಇವೆರಡು ಏನಾಗ್ತವೆ ಅಂತಂದ್ರೆ ಛೇದಿಸುತ್ತವೆ. ಯಾಕಂತಂದ್ರೆ ಈ a1 by a2 is not equal to b1 by b2 ಅಂದ್ರೆ ಛೇದಿಸ್ತವೆ. ಇಲ್ಲಿನೂ ಸೇಮ್ ಬಂದಿದೆ. ಸೊ ಎರಡು ಏನಾಗುತ್ತೆ, ಛೇದಿಸ್ತವೆ. ಸೊ ನೆಕ್ಸ್ಟ್
ಪಾಯಿಂಟ್ ಅನ್ನು ನೋಡುವುದಾದ್ರೆ ಸೇಮ್ ಪ್ರಶ್ನೆ ಇದೆ. ಸ್ವಲ್ಪ ಅಲ್ಲಿ ಏನ್ ಮಾಡಿದ್ದಾರೆ, ಆಗಲೇ ಛೇದಿಸುವಿಕೆ ಕೇಳಿದ್ರು, ಸಮಾಂತರ ಮತ್ತು ಐಕ್ಯಗೊಳ್ಳುವಿಕೆ ಯಾವ ಆಗ್ತಾವ ಅಂತ ಕೇಳಿದ್ರು. ಇಲ್ಲಿ ಅವೇನು ಸ್ಥಿರ ಜೋಡಿ ಇದಾವೋ ಅಥವಾ ಅಸ್ಥಿರ ಜೋಡಿ ಇದಾವೋ ನಿಮ್ಗೆ ಗೊತ್ತಿದೆ. ಸ್ಥಿರ ಜೋಡಿ ಅಂತ ನೀವು ಹೇಳಬೇಕಾದ್ರೆ ಸಮೀಕರಣ ಏನಾಗಿರಬೇಕು? ಸ್ಥಿರ ಜೋಡಿ ಅಂತ ಹೇಳಬೇಕಾದ್ರೆ ಸಮೀಕರಣ ಏನಾಗಿರಬೇಕು? a1/a2 is not equal to b1/b2 ಆಗಿರಬೇಕು. ಅಥವಾ a1/a2 is equal to b1/b2 is equal to c1/c2 ಆಗಿರಬೇಕು. ಅದನ್ನ ಸ್ಥಿರ ಜೋಡಿ ಅಂತ ಕರಿತೀವಿ. ಅಸ್ಥಿರ ಜೋಡಿ ಅಂತ ಕರಿಬೇಕಾದ್ರೆ a1/a2 is equal to b1/b2 is not equal to c1/c2 ಆಗಿರಬೇಕು. ಸೊ ಯಾವುದಾಗುತ್ತೆ ನೋಡೋಣ. ಈಗ ನೋಡಿ a1/a2 ಎಷ್ಟಿದೆ? 3/2 ಇದೆ. ಸೊ b1/b2 ಎಷ್ಟಿದೆ? 2/-3 ಇದೆ. ಸೊ c1/c2, ಈ c1/c2 ಅನ್ನ ಈ ಕಡೆ ತಗೊಂಡಾಗ ಏನಾಗುತ್ತೆ? -5/-7 ಆಗುತ್ತೆ. ನೋಡಿ ಸೇಮ್ ಬಂದಿದೆ, 3/2 ಇದೆ, 2/3 ಇದೆ. ಅಂದ್ರೆ a1/a2 is not equal to b1/b2. ಹಾಗಾದ್ರೆ ಯಾವ ಜೋಡಿ ಇದು? ಸ್ಥಿರ ಜೋಡಿ. a1/a2 is not equal to b1/b2 ಅಂದ್ರೆ ಸ್ಥಿರ ಜೋಡಿ. ಇಲ್ಲಿ ನೇರವಾಗಿ ಬರೆಯೋಣ ನೋಡೋಣ. 2/4 a1/a2 2/4 ಇದೆ. b1/b2 -3 divided by -6 ಇದೆ. ಇದು -8 -9 ಆಗುತ್ತೆ. ಈ ಇಕ್ವೇಶನ್ ಅನ್ನ ನೀವೇನ್ ಮಾಡಬೇಕು ಅಂದ್ರೆ ಈ ಕಡೆ ತಗೋಬೇಕು. -8 is equal to 0, 4x - 6y -9 is equal to 0. ನಾನು ನೇರವಾಗಿ ನಂಬರ್ ಅನ್ನು ತಗೊಂಡಿದ್ದೀನಿ. ಸೊ ಈ ಕಡೆ ತಗೊಂಡಾಗ ಇದು ಮೈನಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ನೋಡಿ 2/4 ಇದೆ, 3/6 2 ಒಂದೇ 2 2 3 ಒಂದಲೇ 3 2. ಸೊ ಇದಂತೂ ಕಟ್ ಆಗಲ್ಲ. ಆಸ್ ಇಟ್ ಇಸ್ 8/9. ಏನಾಯ್ತು? a1/a2 is equal to b1/b2 is not equal to ಏನಾಯ್ತು? c1/c2. ಯಾವುದು? ಅಸ್ಥಿರ ಜೋಡಿ. ಇದು ಯಾವುದಾಗುತ್ತೆ? ಅಸ್ಥಿರ ಜೋಡಿ ಆಗುತ್ತೆ ಸ್ನೇಹಿತರೆ, ಅಸ್ಥಿರ ಜೋಡಿ ಆಗುತ್ತೆ. ಅದೇ ತರನಾಗಿ ಈ ಪ್ರಶ್ನೆಯನ್ನ ನೋಡಿ. a1/a2 ಅನ್ನ ಹೆಂಗ್ ಬರೀತೀರಾ? 3/2 a1 divided by a2 ಅಂತಂದ್ರೆ ಎಷ್ಟಿದೆ? 9 ಇದೆ. is equal to 5/3 divided by -10 is equal to -7 divided by -14. ಸೊ 3/2 ಅಂತಿದ್ರೆ ಇಲ್ಲೇನು ಇರಲಿಲ್ಲ ಅಂತಂದ್ರೆ ಎಷ್ಟಿರುತ್ತೆ ಅಂದ್ರೆ 1 ಇರುತ್ತೆ. ಸೊ 3/2 ಬರೆದ್ರೆ ಭಾಗಾಕಾರನ ಗುಣಾಕಾರ ನೀವೇನಾದ್ರೂ ಮಾಡಿದ್ರೆ ಇದು ಉಲ್ಟಾ ಆಗುತ್ತೆ. 1/9 3 ಒಂದ್ಲೆ 3 ಹಾಗಾದ್ರೆ ಇದ್ರ ಬೆಲೆ ಎಷ್ಟಾಯ್ತು? 1/6. ಇದನ್ನು ಸೇಮ್ ಪಾಯಿಂಟ್ ಅನ್ನ ಬಿಡಿಸಿ ಏನಾಗುತ್ತೆ? 5/3 ಬರೀತೀರಾ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಈ ಭಾಗಾಕಾರ ಚಿಹ್ನೆಯನ್ನ ವ್ಯತ್ಕ್ರಮ ಮಾಡಿದ್ರೆ ಗುಣಾಕಾರ ಆಗುತ್ತೆ. ಇದು ಏನಾಗುತ್ತೆ? ರೆಸಿಪ್ರೋಕಲ್ ಆಗುತ್ತೆ. ಸೊ 1/-10 ಆಯ್ತು. 5 ಒಂದೇ 5 2. ಸೊ ಇದು ಏನಾಯ್ತು? 1/6 ಆಯ್ತು. ಸೊ ನೆಕ್ಸ್ಟ್ ನಂಬರ್ ಅಂತೂ ಆಸ್ ಇಟ್ ಇಸ್ ಅವ್ರು ಕೊಟ್ಟಿದ್ದಾರೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. 7 ಒಂದೇ 7/14 ಇದೆ. ಇದು ಕ್ಯಾನ್ಸಲ್ ಆದಾಗ 7 ಒಂದೇ ಏನಾಗುತ್ತೆ? 7 2 ಆಗುತ್ತೆ. ಸೊ 1/6 is equal to 1/6 is equal to ಏನಾಗುತ್ತೆ? 1/2 ಇದೆ. ಸೊ 1/2 ಇದೆ ಅಂತಂದ್ರೆ ಇದೇನಾಯ್ತು? a1/a2 is equal to ನೋಡಿ a1/a2 is equal to 3 2 6 ಸೇಮ್ ಬಂದಿದೆ. 7 2 ರೈಟ್. a1/a2 is equal to b1/b2 is not equal to c1/c2 ಆಗಿದೆ. ಸೊ ಸೇಮ್ ಇಲ್ಲಿ ಪ್ರಶ್ನೆ ಇದನ್ನ ಏನಾಯ್ತು? ಅಸ್ಥಿರ ಜೋಡಿ ಆಯ್ತು. ನೆಕ್ಸ್ಟ್ ಬರ್ತಕ್ಕಂತ ಪಾಯಿಂಟ್ ಅನ್ನ ನೀವು ನೋಡಿದ್ರೆ ಇಲ್ಲಿ ಅಂತೂ ಸೇಮ್ ಕೊಟ್ಟಿದ್ದಾರೆ. 5/10 ಇದೆ is equal to ಏನಾಯ್ತು? 3/6 ಆಯ್ತು. ಇಲ್ಲಿ 11/-22 ಇದೆ. ಸೊ ಈ ಕಡೆ 11 ಬಂದ್ರೆ ಇದು ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು. 5 ಒಂದ್ಲೆ 5 2 3 ಒಂದ್ಲೆ 3 2 ಆಯ್ತು. ಸೊ 11 ಒಂದ್ಲೆ 11 2 ಎಲ್ಲವೂ 1/2 ಇದೆ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಇದನ್ನು ಸಹಿತ
ಇದು ಅವಲಂಬಿತವಾಗಿರ್ತಕ್ಕಂಥದ್ದು, ಅಪರಿಮಿತ ಜೋಡಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾದ್ರೆ ಇದು ಏನಾಯ್ತು? ಸ್ಥಿರ ಜೋಡಿ ಆಯ್ತು. ಯಾಕಂದ್ರೆ ಐಕ್ಯಗೊಳ್ಳುವಿಕೆಯ ಗ್ರಾಫ್ ಬರುತ್ತೆ, ಇದನ್ನು ಸಹಿತ ಏನಾಗುತ್ತೆ? ಸ್ಥಿರ ಜೋಡಿ ಆಯ್ತು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ? ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಗ್ರಾಫ್ ಅನ್ನ ಹೇಗೆ ಬಿಡಿಸಬಹುದು, 4 ಅಂಕಕ್ಕೆ ಫಿಕ್ಸ್ ಬರ್ತಕ್ಕಂಥ ಪ್ರಶ್ನೆ ಗ್ರಾಫ್ ಯಾವ ತರ ಬಿಡಿಸಬೇಕು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಏನಾದ್ರೂ ಡೌಟ್ಗಳಿದ್ರೆ ಕಮೆಂಟ್ ಮುಖಾಂತರ ತಾವು ತಿಳಿಸಬಹುದು ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.